ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರ್ಕನಾಯ್ಕ. ಇದೇ ತಿಂಗಳು 7ನೇ ತಾರೀಕು ಬಿಜೆಪಿ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಏಕೆಂದರೆ ಬಿಜೆಪಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ 3 ಬಣಗಳ ಆಗಿ ಉದ್ಭವಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಟೀಮ್, ವಿಜಯೇಂದ್ರ ಟೀಮ್ ಮತ್ತು ಪಕ್ಷಕ್ಕೆ ನಿಷ್ಠವಾಗಿರುವಂಥ ಕಾರ್ಯಕರ್ತರು ಮತ್ತು ನಾಯಕರ ಗುಂಪು ಆಗಿರುವಂಥದ್ದು. ಇದರಿಂದಾಗಿಯೇ ರಾಜ್ಯ ಪಕ್ಷದಲ್ಲಿ ಕೂಡ ಸಾಕಷ್ಟು ಗೊಂದಲ ಆಗ್ತಿರುವಂಥದ್ದು. ಕಾರ್ಯಕರ್ತರಲ್ಲೂ ಕೂಡ ಯಾವ ರೀತಿ ಕೆಲಸಗಳನ್ನು ಮಾಡಬೇಕೆಂಬುದು ಕೂಡ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳಿಂದಲೂ ಕೂಡ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತಾ ಇರುವಂಥದ್ದು. ಈ ಮುಜುಗರಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ನಾಯಕರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದು ರಾಜ್ಯ ಉಸ್ತುವಾರಿಗಳನ್ನ ರಾಜ್ಯಕ್ಕೆ ಕಳಿಸ್ತಾ ಇರುತ್ತದೆ. ಏಕೆಂದರೆ ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಟೀಮ್ ಮತ್ತು ವಿಜಯೇಂದ್ರ ಟೀಮ್ ಏನಿದೆ, ಇದರಿಂದಲೇ ರಾಜ್ಯಕ್ಕೆ ಸಾಕಷ್ಟು ಮುಜುಗರ ಮತ್ತು ಪಕ್ಷಕ್ಕೆ ಮುಜುಗರ ಆಗಿರ್ಬೋದು, ಹಿನ್ನಡೆ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆಯಲ್ಲೂ ಕೂಡ ಪಕ್ಷ ಹಿನ್ನಡೆಯುವಂತೆ ಆಗ್ತಾ ಇರುವಂಥದ್ದು ಈ 2 ಬಣ ಹೊಡೆದಾಟದಿಂದ. ಯಾಕೆಂದರೆ ಯತ್ನಾಳ್ ಅವರು ಸಾಕಷ್ಟು ದಿನಗಳಿಂದಲೂ ಕೂಡ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಬೇಕು. ಈಗಾಗಲೇ CM ಆಗಿ ಅವರಪ್ಪ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಈಗ ರಾಜ್ಯಾಧ್ಯಕ್ಷರಾಗಿ ಅವರ ಮಗ ಆದಂಥ ವಿಜಯೇಂದ್ರ ಅವರೇ ಬಂದಿರೋದು. ಎಲ್ಲೋ ಒಂದು ಕಡೆ ಅಪ್ಪ ಮಕ್ಕಳ ಪಕ್ಷ ಆಗ್ತಾ ಇರೋದು ಬಿಜೆಪಿಯಲ್ಲಿ. ಅದೇ ರೀತಿಯಾದಂಥ ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ. ಅವ್ರನ್ನ ಯಾವುದೇ ಕೂಡ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಅವ್ರಿಗೆ ಅದಕ್ಕೂ ಬ್ರೇಕ್ ಹಾಕಬೇಕು. ಅದರಿಂದಾಗಿ ಇವೆಲ್ಲಕ್ಕೂ ಬ್ರೇಕ್ ಹಾಕಬೇಕು ಅಂದರೆ ವಿಜಯೇಂದ್ರ ತಮ್ಮ ಸ್ಥಾನದಿಂದ ರಾಜೀನಾಮೆ ನೀಡಿ ಕೆಳಗಿಳಿಬೇಕು. ಆಗ ಮಾತ್ರ ಪಕ್ಷದಲ್ಲಿ ಬದಲಾವಣೆ ಸಾಧ್ಯ ಮತ್ತು ಹಿರಿಯರಿಗಾಗಿರ್ಬೋದು ಕಿರಿಯರಿಗಾಗಿರ್ಬೋದು ಅವಕಾಶ ಸಿಗಲು ಸಾಧ್ಯ ಅಂತ ಹೇಳಿ ಯತ್ನಾಳ್ ಅಂಡ್ ಟೀಮ್, ಯತ್ನಾಳ್ ಪರವಾಗಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಸಿದ್ದೇಶ್ವರ್, ಪ್ರತಾಪ್ ಸಿಂಹ ಈ ರೀತಿಯಾದಂಥ ನಾಯಕರು ಕೂಡ ಸೇರ್ಕೊಂಡಿರೋದ್ರಿಂದ ಯತ್ನಾಳ್ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ರಾಜ್ಯದಲ್ಲಿ ಬೆಳೀತಾ ಇರೋದು. ರಾಜ್ಯಾಧ್ಯಕ್ಷರು ಯಾವುದೇ ನಿರ್ಣಯ ಕೈಗೊಂಡ್ರು ಕೂಡ ಅದರ ವಿರುದ್ಧವಾಗಿ ಯತ್ನಾಳ್ ಹೋರಾಟಗಳನ್ನು ಮಾಡ್ತಾ ಇರೋದು. ಪ್ರಮುಖವಾಗಿ ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಹೋರಾಟ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತ ಯತ್ನಾಳ್ ಅವರು ತೀರ್ಮಾನ ಮಾಡಿದ್ರು, ಅದನ್ನು ಈಗಾಗಲೇ ಹೋರಾಟ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ವರದಿಯನ್ನು ಸಂಗ್ರಹ ಮಾಡಿ ಹೈಕಮಾಂಡ್ಗೆ ಹೋಗಿ ಅಲ್ಲಿಯನ್ನ ಕೂಡ ನಾಯಕರನ್ನ ಭೇಟಿಯಾಗಿ ವರದಿಯನ್ನು ಸಲ್ಲಿಸಿರುವಂಥದ್ದು. ಇನ್ನು ರಾಜ್ಯಾಧ್ಯಕ್ಷರು ಈ ರೀತಿಯಾದ ಕ್ರಮ ಇನ್ನು ಕೈಗೊಂಡಿಲ್ಲ. ವಕ್ಫ್ ಹೋರಾಟವಾಗಿ ಯಾವುದೇ ನಿರ್ಧಾರಗಳನ್ನು ಬಂದಿಲ್ಲ. ನಾಳೆ ಅಥವಾ ನಾಡಿದ್ದು ಕೂಡ ವಕ್ಫ್ ಹೋರಾಟವಾಗಿ ರಾಜ್ಯಾಧ್ಯಕ್ಷರು ಏನು ನಿರ್ಧಾರ ಮಾಡಿದ್ದಾರೆ 3 ತಂಡ, ಅವು ಹೋಗಿ ಸಂಚಾರ ಮಾಡಿ ವರದಿಯನ್ನು ಸಂಗ್ರಹಿಸ್ತಾರೆ. ಆದರೆ ರಾಜ್ಯಾಧ್ಯಕ್ಷರು ಈ ತಂಡಗಳ ಮಾಡುವ ಮುಂಚೆಯೇ ಇವರು ಕೂಡ ತೀರ್ಮಾನ ಮಾಡಿ ವಕ್ಫ್ ಹೋರಾಟವನ್ನು ಮಾಡಿರುವಂಥದ್ದು. ಈ ಎಲ್ಲ ನಿರ್ಧಾರಗಳು ನೋಡೋದಾದರೆ ಯತ್ನಾಳ್ ಅವರು ಸಾಕಷ್ಟು ದಿನಗಳಿಂದ ಕೂಡ ವಿಜೇಂದ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಕೆಲ ಮುಖಂಡರು ಕೂಡ ನೇರವಾಗಿ BSY ಮತ್ತು ಅದೇ ರೀತಿಯಂಥ ವಿಜೇಂದ್ರನ ಭೇಟಿಯಾಗಿ ಇದಕ್ಕೆ ಕಡಿವಾಣ ಹಾಕಬೇಕು, ಉಚ್ಚಾಟನೆ ಕೂಡ ಯತ್ನಾಳ್ ಅವ್ರನ್ನ ಮಾಡಲೇಬೇಕಂತ ಒತ್ತಾಯ ಕೂಡ ಹಾಕಿದ್ರು. ಅದರ ಬೆನ್ನಲ್ಲೇ ನೇರವಾಗಿ ವಿಜೇಂದ್ರ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಕೂಡ ಸಂಪೂರ್ಣ ವರದಿಯನ್ನು ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಿದೆ, ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಯತ್ನಾಳ್ ಅವರ ಓಟ ಆಗಿರ್ಬೋದು ಮತ್ತು ಅವರು ತೆಗೆದುಕೊಳ್ತಿರೋ ನಿರ್ಧಾರ ಇದೆಲ್ಲವೂ ಕೂಡ ಪಕ್ಷದ ವಿರುದ್ಧವಾಗಿದೆ ಮತ್ತು ಕಾರ್ಯಕರ್ತರು ಕೂಡ ಸಹನೆಯನ್ನು ಕಳ್ಕೊಂತಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ನಾವು ಸಂಪೂರ್ಣವಾಗಿ ಹೋರಾಟ ಮಾಡೋಕ್ಕಾಗ್ತಿಲ್ಲ, ಇದು ಕೂಡ ಹಿನ್ನಡೆ ಆಗ್ತಿದೆ. ಅದರಿಂದ ಅವಕ್ಕೆ ಬ್ರೇಕ್ ಹಾಕ್ಬೇಕಂತ ವಿಜೇಂದ್ರ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ದೂರನ್ನು ನೀಡಿದರು. ಇದರಿಂದಾಗಿಯೇ ಇವಕ್ಕೆಲ್ಲಕ್ಕೂ ಬ್ರೇಕ್ ಹಾಕಬೇಕು ಮತ್ತು ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಎಂಬ ಉದ್ದೇಶದಿಂದ ಹೈಕಮಾಂಡ್ ನಾಯಕರು ರಾಜ್ಯ ಉಸ್ತುವಾರಿಯಾದಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಇದೇ ತಿಂಗಳು 7ನೇ ತಾರೀಕು ಕಳಿಸ್ತಾ ಇರುವಂಥದ್ದು. ಅವರು ಕೂಡ ಇಲ್ಲಿನ ರಾಜ್ಯ ನಾಯಕರನ್ನು ಕರೆಸಿ ಮೀಟಿಂಗನ್ನು ಮಾಡುವಂಥದ್ದು. ಪ್ರಮುಖವಾಗಿ ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು. ಯತ್ನಾಳ್ ಮತ್ತು ಟೀಮ್ ಅದೇ ರೀತಿಯಾದ ವಿಜೇಂದ್ರ ಟೀಮ್ ಅವರಿಬ್ಬರನ್ನ ಕರೆಸಿ ಮೀಟಿಂಗ್ ಮಾಡಿ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ನೀಡ್ತಾರೆ. ಯಾಕೆಂದರೆ ಪಕ್ಷದಲ್ಲಿ ಶಿಸ್ತು ಪ್ರಾಮುಖ್ಯತೆ ವಹಿಸುತ್ತೆ. ಮೊದಲಿಂದಲೂ ಕೂಡ ಬಿಜೆಪಿ ಪಕ್ಷ ಅನ್ನೋದು ಶಿಸ್ತಿನ ಸಿಪಾಯಿ ಅಂತ ಕೆಲಸ ಮಾಡ್ತಿದ್ದು. ಇಲ್ಲಿ ಹೈಕಮಾಂಡ್ ನಾಯಕರ ನಿರ್ಧಾರವೇ ಅಂತ್ಯ ಆಗಿತ್ತು. ಆದರೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ರಾಜಕೀಯ ಕಿತ್ತಾಟ, ಬಣ ಬಡಿದಾಟ ಆದಾಗಿಂದ ಯಾವುದೇ ನಾಯಕರ ಹೇಳಿಕೆಗಳನ್ನು ಕೂಡ ಕೇಳ್ತಿಲ್ಲ, ಅವರ ನಿರ್ಧಾರ ಕೂಡ ಯಾರೂ ಪಾಲಿಸನೆ ಮಾಡ್ತಿಲ್ಲ. ಇದರಿಂದಲೂ ಪಕ್ಷದಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗ್ತಿದೆ. ಅದರಿಂದಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದು ಇವರಿಬ್ಬರನ್ನ ಕರೆಸಿ ಮೀಟಿಂಗ್ ಮಾಡಿ ಒಂದು ಸಂಧಾನ ಮಾಡುವ ಸೂಚನೆ ಇರುವಂಥದ್ದು. ಯಾಕೆಂದರೆ ಸಂಧಾನ ಮಾಡಲೆಂದಲೇ ರಾಜ್ಯ ಉಸ್ತುವಾರಿಯನ್ನು ಕಳಿಸ್ತಾ ಇರೋದ್ರಿಂದ ಇವರಿಬ್ಬರು ನಾಯಕರನ್ನ ಕರೆಸಿ ಸಂಧಾನ ಮಾಡಿ ಒಂದು ಸೂಚನೆಯನ್ನು ಕೊಡ್ತಾರೆ. ಒಟ್ಟಾಗಿ ಕೆಲಸ ಮಾಡಿ ಪಕ್ಷನ ಸಂಘಟನೆ ಮಾಡಿ ಎಂದು ಸೂಚನೆ ನೀಡುವ ಸಾಧ್ಯತೆ ಇರುವಂಥದ್ದು.